ಸರ್ ಯಾವಾಗ ಆರಂಭ ಆಯ್ತು ಮಹಾಲಕ್ಷ್ಮಿ ಆಯಿಲ್? ಸರ್ ಮಹಾಲಕ್ಷ್ಮಿ ಆಯಿಲ್ ಬಂದ್ಬಿಟ್ಟು ಒರಿಜಿನಲಿ ಶುರುವಾಗಿದ್ದು ನಮ್ಮ ತಾತ ಅವ್ರ ಕಾಲದಲ್ಲಿ 1947 ಅಲ್ಲಿ. ಮತ್ತೆ ಅವಾಗ ಬರೀ ಇಲ್ಲೆಲ್ಲ ಲೋಕಲ್ ಆಗಿ ಹರಳು, ಕೊಬ್ಬರಿ, ಸೂರ್ಯಕಾಂತಿ ಆ ತರದ್ ಮಾತ್ರ ಮಾಡ್ತಾ ಇದ್ದಿದ್ದು. ಜನ ಬರೋರು ಅವ್ರದವ್ರೆ ತಗೊಂಡ್ಬಂದು ಬಿಡಿಸ್ಕೊಂಡು ಹೋಗೋರು. ನಮ್ದು ಹರಳೆಣ್ಣೆ ಮಾತ್ರ ಮಾಡ್ತಾ ಇದ್ದಿದ್ದು. ಈ ಕೊರೋನಾ ಟೈಮಲ್ಲಿ ಒಂದು 3-4 ವರ್ಷ ಆಯ್ತು. ಈಗ 4 ವರ್ಷದಿಂದ ನಮ್ದೇ ಲೇಬಲ್ ಅಲ್ಲಿ ಗಿರಣಿ ಮನೆ ಅಂತ ಮಾಡ್ಕೊಂಡು ಎಲ್ಲಾ ತರ ಎಣ್ಣೆ ಮಾಡ್ತಾ ಇದ್ವಿ. ಕಡಲೆಕಾಯಿ ಎಣ್ಣೆ, ಸೂರ್ಯಕಾಂತಿ, ಎಳ್ಳು, ಹುಚ್ಚೆಳ್ಳು, ಮತ್ತೆ ಹರಳೆಣ್ಣೆ, ದೀಪದೆಣ್ಣೆ, ಈ ತರ ಎಲ್ಲ ನಾವೇ ನಮ್ ಲೇಬಲ್ ಅಲ್ಲೇ ಮಾಡಕ್ ಶುರು ಮಾಡಿದ್ವಿ. ಸರ್ ಏನಂತಂದ್ರೆ ನೋಡಿ, ಈಗ ನಮ್ಗೆ ಹೊರಗಡೆ ಸಾಮಾನ್ಯವಾಗಿ ನಾವು ಬೇಕಾದ್ರೆ ಹೊರಗಡೆ ಬ್ರ್ಯಾಂಡೆಡ್ ಅಂದ್ರೆ ಅನ್ಬ್ರ್ಯಾಂಡೆಡ್ ಆಯಿಲ್ಸ್ ನಮಗೆ 120 130 ರೂಪಾಯಿ, ಅಷ್ಟಂದ್ರೆ 130 ಕಡಲೆಕಾಯಿ ಸಿಗ್ಬಹುದು. ಅಂಥದ್ರಲ್ಲಿ ನಾನು ಬಂದು ನಿಮ್ಮಲ್ಲಿ 300 350 ಈಗೆಲ್ಲ ಇರ್ತದೆ ರೈಟ್. ಮಿನಿಮಮ್ 300 ರೂಪಾಯಿ ಮಿನಿಮಮ್ 300 ರೂಪಾಯಿ ಅದಕ್ಕೆ ಕೊಡ್ಲಿಕ್ಕಾಗಲ್ಲ. ಸೊ ಇದನ್ನ ನಾವು ಇಷ್ಟು ಜನ ಕೊಟ್ಟು ನಿಮ್ಮಲ್ಲಿ ಯಾಕೆ ಪರ್ಚೇಸ್ ಮಾಡ್ಬೇಕು? ಯಾಕಂದ್ರೆ 120 ಎಷ್ಟು 250 ರೂಪಾಯಿ ದುಡ್ಡು ಅಂದಾಜು. ಕರೆಕ್ಟ್ ಸರ್. 1 kg ಕಡಲೆಕಾಯಿ ಬೀಜ ಇವಾಗ ಮೊನ್ನೆ ನಾವು ಬುಕ್ ಮಾಡಿರೋದು ನಮಗ್ ಬಂದಿರೋದು 112 ರೂಪಾಯಿ ನಮ್ಗೆ ಬಂದಿದೆ. 1 kgಲಿ ನಿಮ್ಗೆ ಬರೀ 400 ಗ್ರಾಮ್ ಮಾತ್ರ ಎಣ್ಣೆ ಬರೋದು. ಸೊ ನೀವೇ ಲೆಕ್ಕ ಹಾಕಿದ್ರು ನಿಮ್ಮ ಕಾಸ್ಟ್, ನೀವೇ ಕಡಲೆಕಾಯಿ ಬೀಜ ನೀವೇ ತಂದು ಮಾಡಿಸಿದ್ರು ನಿಮ್ಗೆ 300 ಚಿಲ್ಲರೆ ನಿಮ್ಗೆ ಬೀಳುತ್ತೆ. ನಾವು ಬಂಡವಾಳ ಹಾಕಿ 20 ರೂಪಾಯಿ 30 ರೂಪಾಯಿ ಲಾಭ ಇಲ್ಲದೆ ನಾವು ಮಾರಕ್ಕಾಗಲ್ಲ. ಬೇರೆಯವರು 120 130ಕ್ಕೆ ಕೊಡ್ತಿದ್ದಾರೆ ಅಂತ ಪಕ್ಕ ಕೊಡ್ತಿದ್ದಾರೆ. ಬಟ್ ಆ ರೇಟ್ಗೆ ಹೆಂಗ್ ಕೊಡ್ತಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ಹೇಳ್ದಾಗಿ ನಾವು ಮಧ್ಯ ಮಾಡಿದ್ರೆ ಸಾಧ್ಯ ಇಲ್ಲ. ನೀವು ಹೇಳ್ದಾಗಿ ನಾವು 100 ರೂಪಾಯಿ ಕೆಜಿ ಇಟ್ಕೊಂಡ್ರು ಕೂಡ 250 ರೂಪಾಯಿ ಆಯ್ತು. ಬರೀ ರಾ ಮೆಟೀರಿಯಲ್ ಕಾಸ್ಟೇ ಅಷ್ಟಾಗುತ್ತೆ. ಕರೆಂಟ್ ಬಿಲ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಅದು 100 ರೂಪಾಯಿ ಹಾಕಿದ್ರೆ ಜಾಸ್ತಿ ಹಾಕಿದ್ರೆ 100 ರೂಪಾಯಿಗೆ ಒಂದ್ ವೇಳೆ 120 130 ಹೋಗ್ತದೆ. ಸೊ ಹಾಗಾಗಿ ಇನ್ನೂ ಜಾಸ್ತಿ ಆಗ್ತದೆ. ಆಗಿದ್ದಾಗ ಸಾಧ್ಯ ಇಲ್ಲ ಅಂತ ನಾವು ಕೂಡ ನಂಬೋದು ಅದನ್ನ. ಸರ್ ನಂತರ ಇನ್ನೊಂದೇನಂದ್ರೆ, ಸರಿ ಆಯ್ತು ಅಷ್ಟು ಹಣವನ್ನು ಕೊಟ್ಟು ನಾವು ನಿಮ್ಮ ಎಣ್ಣೆಯನ್ನೇ ಬಳಸ್ತೇನೆ, ನನ್ನ ಉಪಯೋಗ ಏನು, ನನಗೆ ಏನಂತ ಬೆನಿಫಿಟ್ಸ್ ಇದೆ? ಸರ್ ಒಂದು ಇದು ಕರಿಯೋದನ್ನೇ ಕೋಲ್ಡ್ ಪ್ರೆಸ್ ಆಯಿಲ್. ಇದು ನೀವು ಎಷ್ಟೇ ನಮ್ದು ಇರೋದು ನೀವು ಮಿಲ್ಲಲ್ಲಿ ನೋಡ್ದಂಗೆ ಇರೋದು ಎಲ್ಲ ವುಡ್ ಪ್ರೆಸ್ ಮತ್ತೆ ಸ್ಟೋನ್ ಆ ತರ ಎಣ್ಣೆನಲ್ಲೇ ಊಟದ ಪದಾರ್ಥದ್ದೆಲ್ಲ ನಾವು ಅದೇ ಗಾಣದಲ್ಲಿ ಮಾಡೋದು. ನೀವು ಎಷ್ಟೇ ಇದ್ ಮಾಡಿದ್ರು ಟೆಂಪರೇಚರ್ ನಿಮ್ಗೆ 40 ಮೇಲೆ ಹೋಗಲ್ಲ. ಸೊ ಅಲ್ಲಿ ಏನಾಗುತ್ತೆ, ನೀವು ಪ್ಯಾಕೆಟ್ ಎಣ್ಣೆ ತಗೊಳ್ಳೋದ್ರಲ್ಲಿ ಅದೆಲ್ಲ ಸ್ಟೀಮ್ ಮಾಡಿ ಹೈ ಟೆಂಪರೇಚರ್ ಅಲ್ಲಿ ಇದ್ ಮಾಡೋದು. ಸೊ ಸತ್ವ ನ್ಯೂಟ್ರಿಯೆಂಟ್ಸ್ ಅಂತ ಏನ್ ಕರಿತೀವಿ, ಈ ನಾವು ಮಾಡೋ ಎಣ್ಣೆನಲ್ಲಿ ಸತ್ವ ಇರುತ್ತೆ. ಫುಲ್ ಇರುತ್ತೆ ಅಂತ ನಾನು ಹೇಳಕ್ ಬರಲ್ಲ, ಬಟ್ ಸತ್ವಗಳು ಉಳ್ಕೊಂಡಿರುತ್ತೆ. ಸೊ ಅದನ್ನ ನಾವು ಆಹಾರ ರೂಪದಲ್ಲಿ ಸೇವಿಸಿದಾಗ ಅದು ನಮ್ಗೆ ಒಳ್ಳೇದ್ ಮಾಡುತ್ತೆ. ಯಾಕೆ ಅಂದ್ರೆ ಒಂದು ನಾನು ಓದಿದ್ದೆಲ್ಲ ಬೆಂಗಳೂರಲ್ಲೇ, ಕೆಲಸ ಮಾಡ್ತಾ ಇರೋದು ಬೆಂಗಳೂರಲ್ಲೇ. ಒಂದು ಇಲ್ಲಿ ಬಂದಾಗ ಒಂದು ಏನಾದ್ರು ಮಾಡ್ಬೇಕು ಇಲ್ಲಿ ಲೋಕಲ್ ಆಗಿ ಅನ್ನೋದು ಒಂದಿತ್ತು. ಜೊತೆಗೆ ನೀವ್ ಹೇಳ್ದಂಗೆ ನಾವು 2 ವರ್ಷ 3 ವರ್ಷ ಆಯ್ತು ಅಲ್ಲ, ಇವಾಗ ನಮ್ದು ಮಾಡಿ ಆಲ್ಮೋಸ್ಟ್ 3.5 ವರ್ಷ ಆಯ್ತು. ನಾನು ಇನ್ನ ಹಾಕಿದ ದುಡ್ಡು ನಾನು ನೋಡಿಲ್ಲ. ಬಟ್ ಬರೀ ದುಡ್ಡಿಗೆ ಅಂತ ಏನು ನಾವು ಮಾಡ್ತಾ ಇಲ್ಲ. ಇದು ಒಂದು ನಾವು ತಿಂತಾ ಇರೋ ಫುಡ್ನೇ ನಾವು ಚೇಂಜ್ ಮಾಡ್ಬೇಕು ಅನ್ನೋದೇ ನಮಗ್ ಫಸ್ಟ್ ಇದ್ದಿದ್ದು. ಯಾಕಂದ್ರೆ ನಾವು ಎಲ್ಲೋ ತಗೊಂಡ್ಬಂದು ನಾವು ತಿಂತಾ ಇದ್ದಿದ್ದು ನಮ್ಗೆ ಹಿಡಿಸ್ತಾ ಇರ್ಲಿಲ್ಲ. ಫಸ್ಟ್ ನಾವು ತಿನ್ಬೇಕು, ಆಮೇಲೆ ನಮಗ್ ಗೊತ್ತಿರೋರು ತಿನ್ಬೇಕು ಅಂತಾನೆ ಫಸ್ಟ್ ಶುರು ಮಾಡಿದ್ದು. ಈ ತರ ಮಾಡಿದಾಗ ಏನಾಗುತ್ತೆ ಅಂದ್ರೆ ಬರೀ ನಮ್ದು ಅಂತ ಬರಲ್ಲ, ಬೇರೆ ತರ 4-5 ಜನಕ್ಕೆ ಸುತ್ತಮುತ್ತದವ್ರಿಗೆ ಹೆಲ್ಪ್ ಆಗುತ್ತೆ. ಬಂದು ಇವಾಗ ನಾವು ಶುರು ಮಾಡಿದಾಗ್ಲಿಂದ ಸುಮಾರು ಸುತ್ತಮುತ್ತ ಹಳ್ಳಿಯವರು ಅವರೇ ಕೊಬ್ಬರಿ ಬೆಳೆಯೋದ್ರಿಂದ, ಇದು ಕೊಬ್ಬರಿ ಪ್ರದೇಶ ಆಗಿರೋದ್ರಿಂದ ಅವರೇ ಕೊಬ್ಬರಿ ತಗೊಂಡ್ಬರ್ತಾರೆ, ಬಿಡಿಸ್ತಾರೆ, ಅವ್ರು ಅದನ್ನೇ ತಿಂತಾರೆ. ಅವ್ರಿಗೂ ಎಫೆಕ್ಟ್ ಆಗಿದೆ. ಸುಮಾರು ಜನ 4 ವರ್ಷದಿಂದ ಕಂಟಿನ್ಯೂಸ್ ಆಗಿ ನಾವು ಒಂದಿನ ಇಲ್ಲಿ ಇಲ್ಲ ಅಂದ್ರೂ ಇಲ್ಲ ನಾವು ನಿಮ್ಮ ಮಿಲ್ಲಲ್ಲೇ ತಗೊಂಡು ಹೋಗ್ಬೇಕು ಅಂತ ಮಾಡಿಸ್ಕೊಂಡಿರೋರು ಸುಮಾರು ಜನ ಇದ್ದಾರೆ. ಆ ತರ ಇದ್ದಾಗ ಒಂದು ಈಕೋ ಸಿಸ್ಟಮ್ ಕ್ರಿಯೇಟ್ ಆಗುತ್ತೆ. ನಾವು ಒಂದೇ ಇದ್ರು ನಮ್ಗೆ ಅಂತ ಮಾಡಿದ್ರು ಇದು 4 ಜನಕ್ಕೆ ಇಂಡೈರೆಕ್ಟ್ ಆಗಿ ಹೆಲ್ಪ್ ಆಗುತ್ತೆ. ಅದು. ಇನ್ನೊಂದು ನಾವು ತಗೊಳ್ಳೋ ಪದಾರ್ಥ ಆದಷ್ಟು 75% ಎಲ್ಲ ಡೈರೆಕ್ಟ್ ಆಗಿ ತಗೊಳಕ್ಕಾಗಲ್ಲ. ಇವಾಗ ಎಳ್ಳು, ಹುಚ್ಚೆಳ್ಳು ನಮ್ಗೆ ಡೈರೆಕ್ಟ್ ಆಗಿ ತಗೋಬೇಕು ಅಂದ್ರೂ ನಮ್ಗೆ ಇಲ್ಲಿ ಇದು ಸಿಗ್ತಾ ಇಲ್ಲ. ಸೊ ಅದು ಬಿಟ್ಬಿಟ್ಟು 75-80% ಭಾಗ ನಾವೇನ್ ತಗೋತೀವಿ ಅದನ್ನ ಡೈರೆಕ್ಟ್ ರೈತರಿಂದಾನೇ ತಗೋತೀವಿ.
ನಾವು ತಗೊಳ್ಳೋ ಕಡಲೆಕಾಯಿ ಬೀಜನು ಫಾರ್ಮರ್ ಪ್ರೊಡ್ಯೂಸರ್ ಕಂಪ್ನಿಯಿಂದ ಬರುತ್ತೆ. ಕೊಬ್ಬರಿ ಡೈರೆಕ್ಟ್ ಆಗಿ ರೈತರಿಂದಾನೇ ತಗೋತೀವಿ, ಇದು ಇಲ್ಲೇ ಬಂದ್ಬಿಟ್ಟು ಕೊಟ್ಟೋಗ್ತಾರೆ. ಹರಳು ಇಲ್ಲೇ ಲೋಕಲ್ ಆಗಿ ತಗೋತೀವಿ. ಒಂದೆರಡು ಪದಾರ್ಥ ನಮಗ್ ಸಿಗಲ್ಲ, ಅದು ವಿಧಿ ಇಲ್ಲ, ನಾವು ಬೇರೆ ಕಡೆಯಿಂದ ತರಿಸ್ಬೇಕೇ ಹೊರತು ಇಲ್ಲಿ ತಗೊಳ್ಳೋದ್ರಿಂದ ಜನಕ್ಕೂ ಯೂಸ್ ಆಗುತ್ತೆ. ಅದು ಹಾ, ಒಂದು ಇಕೋ ಸಿಸ್ಟಮ್ ಕ್ರಿಯೇಟ್ ಆಗುತ್ತೆ. ಆ ಇಂಟೆನ್ಷನ್ ಇಂದಾನೇ ನಾವು ಶುರು ಮಾಡಿದ್ದು. ಇದ್ರಲ್ಲೇ ದುಡ್ಡು ಮಾಡ್ತೀವಿ ಅಂತ ಖಂಡಿತ ನಾವು ಶುರು ಮಾಡ್ಲಿಲ್ಲ ಸರ್. ಇಷ್ಟು ಬಂಡವಾಳ ಹಾಕಿ ಸುಮಾರು ದಿನ ನಾವು ಬೆಳಗಿಂದ ಸಾಯಂಕಾಲದವರೆಗೂ ನಾವು 300 ರೂಪಾಯಿ ನೋಡಲ್ಲ. ಬಟ್ ನಮ್ದು ದಿನದ್ದು ಎಕ್ಸ್ಪೆನ್ಸಸ್ ಬಂದ್ಬಿಟ್ಟು 1000 ಚಿಲ್ಲರೆ ಇದೆ. ಇಬ್ರು ಲೇಬರ್, ಕರೆಂಟ್ ಚಾರ್ಜ್ ಎಲ್ಲ ಲೆಕ್ಕ ಹಾಕೊಂಡ್ರೆ 1000 ಚಿಲ್ಲರೆ ನಮ್ದು ಡೈಲಿ ಎಕ್ಸ್ಪೆನ್ಸಸ್ ಇದೆ. ನಮ್ಗಿದ್ ಗೊತ್ತಿತ್ತು, ನೀವು ಹೇಳ್ದಂಗೆ ಮುಂಚೆಯಿಂದ ನಮಗ್ ಗೊತ್ತಿತ್ತು ಇದು. ಬಟ್ ಏನಂದ್ರೆ ಒಂದು ಹೊಸ ಇಕೋ ಸಿಸ್ಟಮ್ ಟ್ರೈ ಮಾಡಿ ನೋಡೋಣ ಅನ್ನೋ ಕಾರಣಕ್ಕೇನೆ ನಾವು ಇದು ಶುರು ಮಾಡಿರೋದು ಸರ್. ನಮ್ಮ ಹತ್ರ ಮರದ ಗಾಣ 3 ಇದೆ, ಆಮೇಲೆ 3 ಕಬ್ಬಿಣದ ಗಾಣ ಇದೆ, 2 ನಮ್ದು ಹಳೆ ಗಾಣ ಇದೆ, ಅದರಲ್ಲಿ ಬರೀ ಹರಳು ಮಾಡ್ತಾ ಇದೀವಿ. ಇನ್ನು ಊಟಕ್ಕೆ ಬರೀ ಮರದ ಗಾಣ ಯೂಸ್ ಮಾಡ್ತಾ ಇದೀವಿ. ಇನ್ನು ದೀಪದ ಎಣ್ಣೆ ಮತ್ತೆ ತಲೆ ಕೊಬ್ಬರಿ ಎಣ್ಣೆ ಮಾಡಕ್ಕೆ ಒಂದು ಸ್ಟೀಲ್ ಗಾಣ ಇಟ್ಟಿದೀವಿ. ಅದರಲ್ಲಿ ದೀಪದ ಎಣ್ಣೆನೂ ಹರಳು ಗಾಣದಲ್ಲೇ ಜಾಸ್ತಿ ಮಾಡೋದು, ಬಟ್ ಈ ತಲೆ ಕೊಬ್ಬರಿ ಎಣ್ಣೆ ಮಾಡಕ್ಕೆಲ್ಲ ಒಂದು ಸ್ಟೀಲ್ ಗಾಣ ಇಟ್ಟಿದೀವಿ. ಟೋಟಲ್ ನಮ್ಮ ಹತ್ರ 4, 2, 6 ಗಾಣ ಇದೆ. 6 ಗಾಣ ಇದೆ. ಹಾ, ಅದರಲ್ಲಿ ಈ ಮರದ್ದಾಯ್ತು ಅಂದ್ರೆ ಒಂದು ಬ್ಯಾಚ್ಗೆ 20 kg ಮೆಷಿನ್. ಅದು 20 kg ಹಾಕಿದ್ರೆ ನಮ್ಗೆ 1 ಅವರ್ ತಗೊಳುತ್ತೆ, 1.25 ಗಂಟೆ. ಯಾಕೆಂದ್ರೆ ಬಿಸಿಲಿದ್ದಾಗ ಒಂಥರ ಬರುತ್ತೆ, ಚಳಿ ಇದ್ದಾಗ ಒಂಥರ ಟೈಮ್ ತಗೊಳುತ್ತೆ. ಎಸ್ಪೆಷಲಿ ಕೊಬ್ಬರಿ ಬಿಸಿಲುಗಾಲದಲ್ಲಿ ಬೇಗ ಎಣ್ಣೆ ಬರುತ್ತೆ. ಅದೇ ನೀವು ಮಳೆಗಾಲದಲ್ಲಿ ಕೊಬ್ಬರಿ ಹಾಕಿದ್ರೆ ಅದು ಮಾಯಿಶ್ಚರ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತೆ. ಸೊ 1 ಅವರ್ಗೆ ಏನೇ ಇಲ್ಲ ಅಂದ್ರೂ 20 kg ಅಂತೂ 1.25 ಗಂಟೆಲಿ 20 kg ಕ್ರಶ್ ಮಾಡ್ಬೋದು. 20 kg ಕ್ರಶ್ ಮಾಡಿದ್ರೆ ನಮ್ಗೆ ಮಿನಿಮಮ್ ಒಂದು ಮೆಷಿನ್ ಇಂದ 8 ಲೀಟರ್ ಕೊಬ್ಬರಿ ಆಯ್ತು ಅಂದ್ರೆ 60% ಎಣ್ಣೆ ಬರೋದು. 6 ಲೀಟರ್ 6 ಲೀಟರ್ ಎಣ್ಣೆ ಬರುತ್ತೆ. 12 ಲೀಟರ್ ಎಣ್ಣೆ ಬರುತ್ತೆ. ಅದೇ ಕಡಲೆಕಾಯಿ ಬೀಜ ಆಯ್ತು ಅಂದ್ರೆ 8 ಲೀಟರ್ ಬರುತ್ತೆ. ಮ್ಯಾಕ್ಸಿಮಮ್ ಸರ್ ನಮ್ಗೆ ಅನ್ಫಾರ್ಚುನೇಟ್ಲಿ ಮ್ಯಾಕ್ಸಿಮಮ್ ಹೋಗಷ್ಟು ಕೆಲಸ ನಮ್ಗೆ ಬಂದಿಲ್ಲ. ಹೋಪ್ಫುಲಿ ಫ್ಯೂಚರ್ ಅಲ್ಲಿ ಮ್ಯಾಕ್ಸಿಮಮ್ ಬರುತ್ತೆ. ಎಣ್ಣೆ ಸಿಡಿಯುತ್ತೆ ಅಥವಾ ಉಕ್ಕುತ್ತೆ, ಬಬಲ್ಸ್ ಜಾಸ್ತಿ ಬರುತ್ತೆ, ನಾವು ಗಾಣದಲ್ಲಿ ಏನೋ ಬಳಸಿದ್ರೆ ಬರಲೇಬೇಕು ಬರುತ್ತೆ. ಸೊ ನಮ್ಮ ಗ್ರಾಹಕರು ಮಾತಾಡ್ಬೇಕಾದ್ರೆ ಓದಾರೆ ಕೇಳ್ತಾರೆ, ನೀರನ್ನ ಹಾಕ್ತಾರೆ. ಕಡ್ಡೆ ಶೇಂಗವನ್ನು ಹಾಕಿದಾಗ ನೀರು ಹಾಕ್ಬೇಕು, ನೀರು ಹಾಕ್ತಾರೆ, ಅದು ಸಮಸ್ಯೆ ಇರುತ್ತೆ. ಸೊ ಇದಕ್ಕೆ ಏನ್ ಕಾರಣ? ಆ ನೀರನ್ನು ಯಾವ ಕಾರಣಕ್ಕೆ ಹಾಕ್ತಾರೆ ಎಕ್ಸ್ಪ್ಲೈನ್ ಮಾಡ್ಬೋದಾ ಸರ್? ನೀರು ಹಾಕ್ಲಿಲ್ಲ ಅಂದ್ರೆ ಎಣ್ಣೆನೆ ಬರಲ್ಲ, ಅದು ಬರೀ ಪೌಡರ್ ಆಗಿ ಅಲ್ಲೇ ಗಾಣದಲ್ಲಿ ಸುತ್ತಾ ಇರುತ್ತೆ ಹೊರತು ನೀರ್ ಹಾಕ್ಲಿಲ್ಲ ಅಂದ್ರೆ ಆ ಬೈಂಡಿಂಗ್ ಫ್ಯಾಕ್ಟರ್ ಸಿಗದೆ ಇರೋದಕ್ಕೆ ಎಣ್ಣೆನೆ ಬರಲ್ಲ. ಕೊಬ್ಬರಿ ಒಂದಕ್ಕೆ ನೀರು ಅವಶ್ಯಕತೆ ಇಲ್ಲ. ಕೊಬ್ಬರಿಗೆ ನಾವು ಒಂದೇ ಒಂದು ಹನಿನೂ ನೀರ್ ಹಾಕಲ್ಲ. ಅದ್ ಬಿಟ್ಬಿಟ್ಟು ಕಡಲೆಕಾಯಿ ಆಗ್ಲಿ, ಎಳ್ಳಾಗ್ಲಿ, ಹುಚ್ಚೆಳ್ಳಾಗ್ಲಿ, ಸೂರ್ಯಕಾಂತಿ ಆಗ್ಲಿ, ಮತ್ತೆ ಹರಳಾಗ್ಲಿ ನೀರ್ ಹಾಕ್ದಲೆ ಯಾವ್ದು ಬರಲ್ಲ. ಬಟ್ ಹಂಗಂತ ಹೇಳಿ ನಾವು ಇವತ್ತು ಎಣ್ಣೆ ಮಾಡ್ಬಿಟ್ಟು ನಾಳೆ ಪ್ಯಾಕ್ ಮಾಡ್ಕೊಡಲ್ಲ. ನಾವು ಅದನ್ನ ಇವಾಗ ಬಿಸಿಲುಗೆ ಇಡೋ ಅವಶ್ಯಕತೆನೇ ಇಲ್ಲ. ಬಿಸಿಲು ಜಾಸ್ತಿ ಇರೋದ್ರಿಂದ ಇರೋ ಜಾಗದಲ್ಲೇನೆ ಫುಲ್ ವಾಟರ್ ಕಂಟೆಂಟ್ ಎಲ್ಲ ಆವಿ ಆಗುತ್ತೆ. ಇಲ್ಲ ಅಂದ್ರೆ ನಾವು 5 ದಿನ ಅದು ಸೆಡಿಮೆಂಟೇಶನ್ ಆಗಕ್ಕೆ ಮತ್ತೆ ಇವಾಪರೇಷನ್ ವಾಟರ್ ಕಂಟೆಂಟ್ ಹೋಗಕ್ಕೆ ಬಿಟ್ಬಿಟ್ಟೆನೆ ಕೊಡೋದು. ಅಂದ್ರೂ ಆಗುತ್ತೆ, ಸಿಡಿಯಲ್ಲ ಅಂತ ಇಲ್ಲ. ಬಟ್ ಅದರಿಂದ ನಮ್ಗೆ ಹೆಲ್ತ್ಗಾಗ್ಲಿ ಅಥವಾ ಮಾಡ್ಬೇಕಾರೆ ನಮ್ಗೆ ಯಾವುದೇ ತರ ಏನಂತಾರೆ ಹಜಾರ್ಡಸ್ ಸಿಚುವೇಶನ್ ಏನು ಕ್ರಿಯೇಟ್ ಮಾಡಲ್ಲ. ನಾವು ನಮ್ಮನೇನಲ್ಲಿ ಎಲ್ಲದಕ್ಕೂ ಮಾಡ್ತೀವಿ, ಕರಿಯೋದ್ರಿಂದ ಹಿಡಿದ್ಬಿಟ್ಟು ಏನಂತಾರೆ ಎಲ್ಲ ಅಡಿಗೆಗೂ ನಾವು ನಮ್ ಕಡಲೆಕಾಯಿ ಎಣ್ಣೆನೆ ಯೂಸ್ ಮಾಡ್ತೀವಿ. ಆಗುತ್ತೆ. ಉಕ್ಕೆ ಇಲ್ಲ ನಮ್ಗೆ ಅಂತ ಹೇಳಿದ್ರೆ ಸುಳ್ಳು ಹೇಳ್ತಾ ಇದೀನಿ, ಉಕ್ಕುತ್ತೆ. ಬಟ್ ಅದರಿಂದ ನಮ್ಗೆ ಡೇಂಜರ್ ಅಂತೂ ಏನೂ ಇಲ್ಲ. ಸರಿ, ನಾವು ಮಾಡಿರೋದು ಇದ್ರಲ್ಲಿ ನಮ್ಗೆ ಪರಿಮಳ ಬರುತ್ತೆ ಅಂದ್ರೆ ಅದು ಒಂದು ಲೆವೆಲ್ಗೆ ಅಷ್ಟೇ ಬರುತ್ತೆ. ಇವಾಗ ನಮಗೂ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ನಮ್ಗುನು ಈ ತರ ನಮ್ ಗೂಗಲ್ ಅಲ್ಲಿ ನಮ್ ನಂಬರ್ ನೋಡ್ಬಿಟ್ಟು ನಿಮ್ಗೆ ಎಸೆನ್ಸ್ ಬೇಕಾ, ಮತ್ತೆ ಈ ತರ ವಾಸನೆ ಬರೋದಕ್ಕೆ ಎಸೆನ್ಸ್ ಬೇಕಾ ಅಂತ ಎಲ್ಲ ನಮಗೂ ಫೋನ್ ಮಾಡಿದ್ರು. ನಾವು ಅದನ್ನ ನನ್ನ ಫ್ರೆಂಡ್ಸ್ ಹತ್ರ ಮತ್ತೆ ಬೇರೆಯವ್ರು ಮಾಡೋರ ಹತ್ರ ವಿಚಾರಿಸಿದಾಗ ಈ ಯಥೇಚ್ಛವಾಗಿ ಸ್ಮೆಲ್ ಬರೋದಕ್ಕೆ ಆ ತರದನ್ನ ಆಡ್ ಮಾಡ್ತಾರೆ ಕೆಲವರು. ಅದ್ರಿಂದ ಅದು ಒಂಥರ ತಲೆನೋವು ಬರೋ ತರ ಸ್ಮೆಲ್ ಬರುತ್ತೆ. ಬಟ್ ನಾವು ಇಲ್ಲಿ ಮಾಡೋ ಎಣ್ಣೆನಲ್ಲಿ ಆ ತರ ತಲೆನೋವು ಬರೋ ತರ ಸ್ಮೆಲ್ ಬರಲ್ಲ. ಅದೇನ್ ನ್ಯಾಚುರಲ್ ಆಗಿ ಏನ್ ಬರುತ್ತೆ
ಅದು ಮಾತ್ರ ಇರುತ್ತೆ ಹೊರತು ಎಕ್ಸ್ಟ್ರಾ ನಾವು ಏನೇ 1.1% ಕೂಡ ನಾವು ಆಡ್ ಮಾಡಿ ಕೊಡಲ್ಲ ಸರ್. ಅದು ನಮ್ಗೆ ಆತರ ಸುಮಾರು ಜನ ಸೆಟ್ ಆಗಿ ಈ ತರ ಸ್ಮೆಲ್ ನಮ್ಗೆ ಸುಮಾರು ಜನ ಬಂದು ಕಂಪ್ಲೇಂಟು ಮಾಡಿದ್ದಾರೆ, ನಿಮ್ದು ಎಣ್ಣೆ ಸ್ಮೆಲ್ಲೇ ಬರಲ್ಲ ಅಂತ. ಸೊ ನಿಮ್ದು ಎಣ್ಣೆ ಸ್ಮೆಲ್ಲೇ ಬರಲ್ಲ ಮಾಡ್ಬೇಕಾರೆ ಅಂತ ಸುಮಾರು ಜನ ನಮಗ್ ಗೊತ್ತಿರೋರೇನೆ ಹೇಳಿದ್ದಾರೆ. ಬಟ್ ನಾವ್ ಹೇಳೋದು ಇಷ್ಟೇನೆ, ನಮ್ದು ಆದ್ರೆ ಏನು ನ್ಯಾಚುರಲ್ ಆಗಿ ಸ್ಮೆಲ್ ಬರುತ್ತೆ ಅದನ್ನ ಮಾಡ್ಬೋದೇ ಹೊರತು ಅದು ಸ್ಮೆಲ್ ಜಾಸ್ತಿ ಬರುತ್ತೆ ಅದು ನಮ್ ಕಂಟ್ರೋಲ್ ಅಲ್ಲಿ ಇಲ್ಲ. ವ್ಯತ್ಯಾಸ ಖಂಡಿತ ಇದೆ. ಅದು ನಮ್ದು RPM ಇದು ನಮ್ದು 13 ರೌಂಡ್ಸ್ ಏನೋ ಬರುತ್ತೆ, ಅವ್ರದ್ದು ಎತ್ತಿನ ಗಾಣ ಇನ್ನ ರೆವಲ್ಯೂಷನ್ಸ್ ಪರ್ ಮಿನಿಟ್ ಎತ್ತಿನ ಗಾಣದಲ್ಲಿ ಇನ್ನ ನ್ಯಾಚುರಲ್ ಆಗಿ ಕಡಿಮೆ ಬರುತ್ತೆ. ಬಟ್ ಎಲ್ಲಾರು ಎತ್ತಿನ ಗಾಣ ಮಾಡಕ್ಕೆ ಇವತ್ತಿನ ಕಾಲದಲ್ಲಿ ಸಾಧ್ಯ ಇಲ್ಲ. ಹಾ, ಒಂದು ಎತ್ತೆ ಸಿಗಲ್ಲ, ಇನ್ನೊಂದು ಎತ್ತಗ್ ಮೇವ್ ಸಿಗಲ್ಲ, ಇನ್ ಎತ್ತಗ್ ಮೇವ್ ಸಿಕ್ಕಿದ್ರು ಮೇವ್ ಹಾಕೋರು ಸಿಗಲ್ಲ. ಸೊ ಅದು ಎಲ್ಲಾರು ಮಾಡಕ್ಕೆ ಇವತ್ತಿನ ಕಾಲದಲ್ಲಿ ಕಷ್ಟ. ಸೊ ಅದ್ರ ಆಲ್ಟರ್ನೇಟಿವ್ ಜೊತೆಗೆ ಎತ್ತು ಅದಕ್ಕೂ ಹಿಂಸೆ ಕೊಟ್ಟಂಗೆ, ಅದು ಒಂದೇ ಕಡೆ ತಿರ್ಗಿಸ್ಕೊಂಡ್ ಅದಕ್ಕೂ ಹಿಂಸೆ ಕೊಟ್ಟಂಗೆ. ನೀವ್ ಎಷ್ಟೇ ಚೆನ್ನಾಗಿ ಅದು ಕಡಲೆಕಾಯಿ ಹಿಂಡಿ ಅರ್ಧ ನೀವು ಮಾಡೋದ್ರಲ್ಲಿ ಅರ್ಧ ಎತ್ತಕ್ ತಿನ್ಸಿದ್ರು ನೀವು ಒಂಥರ ಅದು ಟಾರ್ಚರ್. ಒಂದು ಕೇಜಲ್ಲಿ ಇಟ್ಟಿದ್ದು ಬರ್ಡ್ ತರ ಅದು. ನನ್ ಭಾವನೆ, ನಿಜ ಅಂತ ಅಲ್ಲ. ಹಾ 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 ಇದು ಕೇಜಲ್ಲಿ ಇಟ್ಟಂಗೆ. ಸೊ ಅದ್ರ ಆಲ್ಟರ್ನೇಟಿವ್ ಏನಿದೆ, ಜೊತೆಗೆ ಇವಾಗ ಅಡ್ವಾನ್ಸ್ಮೆಂಟ್ ಕಂಟ್ರಿ ಪ್ರಪಂಚ ಹೆಂಗ್ ಹೋಗ್ತಿದೆ ಅಂದ್ರೆ, ಏನು ಮೆಷಿನರಿ ಡೆವಲಪ್ ಮಾಡ್ಬೋದು ಅನ್ನೋದ್ರ ಮೇಲೆ ಹೋಗ್ತಾ ಇದೆ. ಸೊ ನಾವು ಅದಕ್ಕೆ ಅಡಾಪ್ಟ್ ಆಗಿ ಹೋಗ್ತು ಅಂದ್ರೆ ನಮಗೂ ಒಳ್ಳೇದು ಅಂತ ನಾವು ಕಷ್ಟ ಕಷ್ಟ ಯಾಕಂದ್ರೆ ಒಂದು ರೌಂಡ್ ಬರ್ಲಿಕ್ಕೆ ಅಷ್ಟು ಹೇಳ್ತಾರೆ, ಒಂದು ಗಂಟೆ ಎಷ್ಟು 4 ರೌಂಡ್ ಎಷ್ಟು ಹೌದು ಹಾಗೆಲ್ಲ ಮಾಡಿ ಎಣ್ಣೆ ಮಾಡಿ ಒಂದು ದಿವಸಕ್ಕೆ 25 ಜಾಸ್ತಿ ತೆಗೆಯಕ್ಕಾಗಲ್ಲ. ನಮ್ಮ ಇರ್ತಕ್ಕಂಥ ಪಾಪ್ಯುಲೇಷನ್ ಏನಾದ್ರು ಎಲ್ಲ ರೆಗ್ಯುಲೇಷನ್ ಆಗಿತ್ತು, ಎಲ್ಲ ಸಂಪೂರ್ಣವಾಗಿ ಬದಲಾದ್ರೆ ಖಂಡಿತ ಕಷ್ಟ. ಹಾಗಾಗಿ ನಾವು ಏನು ಕೊಂಚಬೇಕು ಅದಕ್ಕೆ ನಾವು ಬದಲಾಗಬೇಕಾಗ್ತದೆ. ಅಲ್ಲ, ಅದು ಮಾಡೋರ್ಗೆ ಅವ್ರ ರೀಸನ್ಸ್ ಖಂಡಿತ ಇರುತ್ತೆ, ನಾವು ಅದನ್ನ ತಪ್ಪು ಅಂತಾನು ನಾವು ಹೇಳಕ್ಕಾಗಲ್ಲ. ಹಾ, ಮಾಡ್ತವ್ರು ತಪ್ಪು ಅಂತ ನಾನು ಖಂಡಿತ ಹೇಳಲ್ಲ. ನನ್ನ ಇದ್ರಲ್ಲಿ ಇದು ಒಂದು, ಜೊತೆಗೆ ನಮ್ಗೆ ಇಲ್ಲಿ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಮ್ಗೆ ಇಲ್ಲಿ ಸುತ್ತಮುತ್ತ ನೀವೇ ನೋಡಿರ್ತೀರಾ, ಅಗ್ರಿಕಲ್ಚರ್ಗೆ ಪ್ರಾಮಿನೆನ್ಸ್ ಕಡಿಮೆ ಆಗಿದೆ ಹಳ್ಳಿಗಳಲ್ಲಿ. ಎಲ್ಲ ಈಗ ಸೈಟ್ ಮಾಡೋದು ಬರೀ ಇಂಥದಕ್ಕೆ ಜಾಸ್ತಿ ಇದಾಗಿದೆ. ಹಾ, ಎಲ್ಲ ಲೇಔಟ್ ಬರೀ ಅಂತದಕ್ಕೆ ಹೋಗಿದೆ. ಸೊ ನಾವು ತಗೊಂಬಂದು ಅದಕ್ಕೆ ಒಂದು ಗಾಣನು ಇದ್ ಮಾಡಿಸ್ಬಿಟ್ಟು ಅದಕ್ಕೆ ಮೇವು ಸರಿ ಕೊಡ್ದಲೆ ಅದು ನಮ್ ಕೈಲಿ ಅದನ್ನ ನೋಡ್ಕೊಳಕ್ ಆಗಲ್ಲ. ಸೊ ನಾವು ಅದನ್ನ ಹಾ ಯಾಕಂದ್ರೆ ನಾವು ಕೃಷಿ ಮಾಡ್ತಿದ್ದಾನೆ, ಅದು ಅವನು ಮುಕ್ತ ಆಗಿದ್ದಾರೆ ಇದರಿಂದ, ರಾಸುಗಳಿಂದ ಬಿಟ್ಟು ರೈತರು ಕಷ್ಟ ಮೇಂಟೈನ್ ಮಾಡೋದು. ಅದರಲ್ಲಿ ಅಷ್ಟು ಜಾಗ ಬೇಕು, ಹೌದು, ದೊಡ್ಡ ಜಾಗ ಬೇಕು. ಆ ಜಾಗಕ್ಕೆ ಮತ್ತೆ ಜೊತೆಗೆ ಇವತ್ತು ನಮ್ಮ ಹಳ್ಳಿಗಳಲ್ಲಿ ಏನಂದ್ರೆ ಲೇಬರ್ ಪ್ರಾಬ್ಲಮ್ ತುಂಬಾ ಇದೆ ಸರ್. ಬೇಕಾದ್ರೆ ಹಳ್ಳಿನಿಂದ ಪಕ್ಕದ ಸಿಟಿ ಹಾಸನಕ್ಕೆ ಹೋಗ್ಬಿಟ್ಟು ಬೇಕಾದ್ರೆ ಇನ್ನ ಕಡಿಮೆ ದುಡ್ಡು ಕೆಲಸ ಮಾಡ್ತಾರೆ. ಅದೇ ಇಲ್ಲಿ ಹಳ್ಳಿನಲ್ಲಿ ಕೆಲಸ ಮಾಡಕ್ಕೆ ಬರಲ್ಲ. ಈ ತರ ಪ್ರಾಬ್ಲಮ್ಸು ಸುಮಾರಿದೆ. ಮಾಡ್ತಾರೆ, ಹೌದು, ಆದ್ರೆ ಊರಲ್ಲೇ ಒಂದು ಉದ್ಯಮ ಮಾಡೋದು ಬರಲ್ಲ. ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಸಮಸ್ಯೆ ಆಗಿದೆ, ಹೌದು. ಸಮಸ್ಯೆ. ನಂತರ ಇನ್ನೇನು ಅಂತಂದ್ರೆ, ಈಗ ಎಣ್ಣೆಯನ್ನ ಕುದಿಸ್ತೀವಿ ನಮ್ಮಲ್ಲಿ. ಭಾಷೆ ಹೇಗೆಂತಂದ್ರೆ ಕರುದು ತಿಂಡಿಗಳನ್ನ ಮಾಡ್ತಾರೆ. ಕರೆಕ್ಟ್. ಒಂದ್ಸರಿ ನಿಮಗೆ ವಡೆ ಆಗ್ಬೇಕು, ಮತ್ತು ಚಟ್ನಿ ಆಗ್ಬೇಕು, ಮತ್ತು ಅಂಬುಳೆ ಅಂಬುಳೆ ಅಂತ ರೀತಿಯಲ್ಲಿ ನಾವು ತಿಂಡಿನೆಲ್ಲ ಮಾಡ್ತಾ ಹೋಗ್ತೀವಿ. ಇಲ್ಲೇನಾಗುತ್ತೆ ಅಂದ್ರೆ, ಇವತ್ತು ಒಂದು ತಿಂಡಿ ಏನ್ ಮಾಡಿದ್ದೇವೆ, ಎಣ್ಣೆ ಹೊಡಿತು, ನಾಳೆ ಬಳಸ್ತೇವೆ, ಮತ್ತೆ 4 ಕಡೆಗೆ ಅದೇ ಎಣ್ಣೆ ಬಳಸ್ತೀವಿ, ಮತ್ತೆ ಅದು ಖಾಲಿ ಆಗೋದಕ್ಕೂ ಅದನ್ನ ಡಿಸೈಡ್ ಮಾಡೋದು, ಅದನ್ನೇ ಉಪಯೋಗಿಸ್ಬೇಕು. ಇದು ಎಷ್ಟು ಸರಿ? ಈ ತರ ಬಸವನ ಏನಾದ್ರು ಪ್ರಾಬ್ಲಮ್ ನೀವು ಗಾಢ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದ್ರೆ, ಒಂದು ಎಣ್ಣೆಯನ್ನು ಎಷ್ಟು ಸರಿ ನಾವು ರಿಸೈಕಲ್ ಮಾಡ್ತೀವಿ, ಎಷ್ಟು ಸರಿ ಬಳಸ್ಬೋದು ಸರ್? ಪುನರ್ಬಳಕೆ ಒಂದು, ನಾವು ಕರಿಯೋ ಪದಾರ್ಥನೇ ಕಡಿಮೆ ಮಾಡ್ಬೇಕು. ಬಟ್ ನಾವ್ ಹಂಗಂತ ನಾನು ತಿಂತೀನಿ, ಆಚೆ ಹೋಗ್ಬಿಟ್ಟು ಕರಿಯೋದೆಲ್ಲ ನಾವು ತಿಂತೀವಿ. ಬಟ್ ಒಂದು ಕಡಿಮೆ ಮಾಡ್ಬೇಕದು. ಎರಡನೇದು, ಎಷ್ಟು ಸತಿ ಬಳಸ್ಬೋದು ಅದು ನನ್ಗೂ, ಯಾಕಂದ್ರೆ ಇದು ಮೆಡಿಕಲ್ ಇದಾಗಿರೋದ್ರಿಂದ ನನ್ಗೂ ಅಷ್ಟು ನಿಖರವಾಗಿ ಗೊತ್ತಿಲ್ಲ. ಬಟ್
ಒಂದ್ಸತಿ 2 ಸತಿ ಯೂಸ್ ಮಾಡಿ ಬಿಟ್ಬಿಡೋದು ನನ್ನ ಪ್ರಕಾರ ಒಳ್ಳೇದು. ಅದೇ ಅಷ್ಟೇ, ಏನ್ ಹೇಳ್ಲಿಕ್ಕಾಗಲ್ಲ. ಹಾ. ಯಾಕಂದ್ರೆ ಕರಿಬೇಡಿ ಅಂತ ಕೇಳಲ್ಲ ಹಾ. ಯಾರು ಕೂಡ. ಅದರಲ್ಲೂ ನಮ್ಮ ಬಾಕಿಗೆ ದೊಡ್ಡ Correct. ಅದ್ರಲ್ಲೂ ಹಬ್ಬ ಹರಿದಿನಗಳು ಹಾ. ಹೋದ್ರೆ ಮುಗಿತಲ್ಲಿಗೆ Correct. ಮನೆಯೆಲ್ಲ ಅದೇ ಇರುತ್ತೆ. ಸರಿ, ನಂತರ ಇನ್ನೊಂದು ಏನಾಗ್ತದೆ ಅಂತಂದ್ರೆ ಈಗ ಇಲ್ಲಿ ನಾವು ಅಡ್ಡಿ ಇಲ್ಲ. ಹಾ. ಲೋಕಲ್ ಡೈರೆಕ್ಟ್ ಬೈ ಮಾಡ್ತಾರೆ. ಆದ್ರೆ ನೀವು ಆಗಲೇದಾಗಿ ದೂರ ಹೋಗ್ಬಿಡೋದು, ಹಾ. ಎಲ್ಲ ಹೊರಗಡೆ ಹೋಗೋದು, ಹಾ. ಅವರೆಲ್ಲ ಬೇಕಾಗಿರ್ತಕ್ಕಂಥ ಒಳ್ಳೆ ಮೆಟೀರಿಯಲ್ ಬೇಕು, Correct. ಶುದ್ಧ ಎಣ್ಣೆ ಬೇಕು. ಎಣ್ಣೆ ಎಲ್ಲ ಕಡೆ ಸಿಗುತ್ತೆ, ಹಾ. ಕಾರಣ ಎಲ್ಲ ಕಡೆ ಇದೆ, Correct. ಶುದ್ಧತೆ ಇದೆಯಾ? ಹಾ. ಸೊ ಅದು ಇಂಪಾರ್ಟೆಂಟ್. ಅದನ್ನು ಶುದ್ಧ ಗಾಮ ಎಣ್ಣೆ ಬೇಕು ಅಂದ್ರೆ ಅವ್ರನ್ನ ಕೂಡ ಏನ್ ಸಪೋರ್ಟ್ ಎಲ್ಲಿ ಬೇಕು? ಸರ್, ನಮ್ಗೆ ಅವರು ಮೆಸೇಜ್ ಅಥವಾ ವಾಟ್ಸ್ಆಪ್ ಮಾಡಿದ್ರೆ ಸಾಕು. ಆಲ್ ಓವರ್ ಕರ್ನಾಟಕ ನಾವು VRL ಜೊತೆ ಟೈ ಅಪ್ ಮಾಡ್ಕೊಂಡಿದೀವಿ. ಹಾ. ಅವ್ರ ಮನೆಗೆನೆ ಡೆಲಿವರ್ ಮಾಡ್ತಾರೆ. ಹಾ. ಎಲ್ಲಾ ಇದ್ರಲ್ಲೂ ಮನೆಗೆ ಡೆಲಿವರ್ ಮಾಡ್ತಾರೆ. ಅವ್ರು ನಮ್ಗೆ ಮೆಸೇಜ್ ಕಳಿಸಿ ನಮ್ಗೆ ಈ ತರ ಬೇಕು ಅಂತ ಹೇಳಿದ್ರೆ ನಾವು ಕಳಿಸ್ಕೊಡ್ತೀವಿ. ಬಟ್ ಏನಂದ್ರೆ ಮಿನಿಮಮ್ ಆರ್ಡರ್ 5 ಲೀಟರ್ ಇಟ್ಟಿದೀವಿ. minimum. ಯಾಕೆಂದ್ರೆ ನಾವು ಇಲ್ಲಿಂದ ಹಾಸನ್ಗೆ ಹೋಗಿ ಆ ಎಕ್ಸ್ಪೆನ್ಸಸ್ ಎಲ್ಲ ನಾವೇನು ತಗೊಳಲ್ಲ ಅವ್ರ ಹತ್ರ. ಹಾ, ಬರೀ VRL ಏನ್ ಚಾರ್ಜ್ ಮಾಡ್ತಾರೆ ಅಷ್ಟ್ ಮಾತ್ರ ಇದ್ ಮಾಡ್ತೀವಿ. ನಾವು 1 ಲೀಟರ್ಗೆ ಇಲ್ಲಿಂದ ಹಾಸನ್ಗೆ ಹೋದ್ರೆ ನಮ್ಗೆ ಅದ್ರಲ್ಲಿ ಏನೂ ಉಳಿಯಲ್ಲ. ಸೊ ಮಿನಿಮಮ್ 5 ಲೀಟರ್ ಬುಕ್ ಮಾಡ್ಬೇಕು ಅಂತ ಮಾಡಿದೀವಿ. ಅವ್ರು ಯಾವ್ದಾದ್ರು ಮಾಡ್ಬೋದು. ಒಂದೇ ಎಣ್ಣೆ 5 ಲೀಟರ್ ತಗೋಬೇಕು ಅಂತಾನು ನಾವೇನು ಹೇಳಲ್ಲ. ಅವ್ರಿಗೆ ಯಾವ್ದು ಬೇಕೋ ಅದು 5 ಲೀಟರ್ ಹೇಳಿದ್ರೆ ನಾವು VRL ಇಂದ ಕಳಿಸ್ಕೊಡ್ತೀವಿ. ಅದು ಬೆಂಗಳೂರು ಆಯ್ತು ಅಂದ್ರೆ 80% ಭಾಗ ಒಂದೇ ಡೆಲಿವರಿ ಕೊಡ್ತಾರೆ. ಇನ್ನು ಒಂದು 20 ದೂರ ಇರೋದಕ್ಕೆ 2 ದಿನದಲ್ಲಿ ಡೆಲಿವರಿ ಕೊಡ್ತಾರೆ.